ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈತ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಬೋರಲಾಗಿ ಮಲ್ಕೊಂಡು ರಾವಣನ ನೆನಪಿನಲ್ಲಿ ಮುಳುಗಿದ್ಲು ಹರ್ಷಿಕಾ. ಏಕೋ ಇಂದು ಅವನನ್ನ ನೋಡಿದ ತಕ್ಷಣ ಅವನ ರೂಪದಲ್ಲಿ ಅವಳಿಗೆ ಭಯ ಹುಟ್ಕೊಂಡಿತು. ಅವನ ತೀಕ್ಷ್ಣವಾದ ನೋಟ ಮತ್ತು ಬಿಗಿಯಾದ ಮುಖ ಅವಳಿಗೆ ಮತ್ತಷ್ಟು ನಡುಕವನ್ನೇ ಉಂಟು ಮಾಡಿತು. ಹುಟ್ಟಿದಾಗಿನಿಂದಲೇ ಹೆದರುವ ಸ್ವಭಾವದ ಹರ್ಷಿಕಾಗೆ ಹೊರಗೆ ಎಷ್ಟೇ ಧೈರ್ಯಶಾಲಿಯಂತೆ ತೋರಿಸ್ಕೊಂಡ್ರೂ ಸಣ್ಣ ಸಣ್ಣ ವಿಷಯಗಳಿಗೂ ಮೊದಲು ಭಯಪಡುತ್ತಲೇ ಇದ್ಲು. ಮೊನಾಲಿಯ ವಿಷಯದಲ್ಲೂ ಸಹ ಅವಳು ಮೊದಲು ಹೆದರಿ ಆಮೇಲಷ್ಟೇ ತಾನು ಧೈರ್ಯವಾಗಿದ್ದಾಳೆ ಎಂಬಂತೆ ತೋರಿಸ್ಕೊಂಡಿದ್ಲು. ಇಂದು ರಾವಣ ಅವಳನ್ನ ಮೊನಾಲಿಯ ಸಂಚಿನ ಬಲೆಯಿಂದ ಕಾಪಾಡಿದಾಗ ಏಕೋ ಅವನ ಮೇಲೆ ಒಂದು ಗೌರವವೂ ಮೂಡಿತು. ಆದರೆ ಭಯ ಮಾತ್ರ ಹಾಗೇ ಇತ್ತು. ಛೇ, ನನಗೆ ಯಾಕೆ ಅವನದ್ದೇ ನೆನಪಾಗ್ತಿದೆ. ಅವನ ಹತ್ರ ನೋಡಿದ್ರೆ ಭಯ ಆಗ್ತಿದೆ ನನಗೆ. ಆದರೆ ದೂರ ನಿಂತು ನೋಡಿದ್ರೆ ಆಸ್ವಾದಿಸಬೇಕು ಅನ್ನಿಸ್ತಿದೆ. ಯಾಕಿಗೆ ನನಗೆ ಮಾತ್ರ ಅನ್ನಿಸ್ತಿದೆ? ಒಂದು ವೇಳೆ ನಾನು ಹುಚ್ಚಿ ಆಗ್ತಿದ್ದೇನಾ? ಇವತ್ತು ಅವರೊಬ್ಬರು ಇಲ್ಲಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು? ದೇವ್ರೆ, ಯೋಚಿಸುವುದಕ್ಕೂ ಸಾಧ್ಯವಾಗ್ತಿಲ್ವಲ್ಲ. ಒಳ್ಳೆಯ ಕೆಲಸ ಆಯಿತು, ಅವರು ಬಂದು ಕಾಪಾಡಿದ್ರಿಂದಲೇ ನಾನು ಪಾರಾದೆ. ಅದಕ್ಕೊಂದು ಥ್ಯಾಂಕ್ಸ್ ಕೂಡ ಹೇಳದೆ ಬಂದ್ಬಿಟ್ನಲ್ಲ. ನನ್ನ ಬಗ್ಗೆ ಏನು ಅಂದ್ಕೊಂಡಿರ್ತಾರೋ ಈಗ ಎಂದು ಅವಳು ಹಲವು ರೀತಿಯಲ್ಲಿ ಯೋಚಿಸುತ್ತಿದ್ಲು. ಅವಳ ಯೋಚನೆಗೆ ಕಾರಣವಾದವನು ತನ್ನ ಮೊಬೈಲ್ ಸ್ಕ್ರೀನ್ ಟಚ್ನಲ್ಲಿ ಬೆಳಗುತ್ತಿದ್ದ ಹರ್ಷಿಕಾಳ ಮುಖವನ್ನೇ ಕಣ್ಣನ್ನ ರೆಪ್ಪೆ ಬಡಿದೆ ನೋಡ್ತಿದ್ದ. ಅಂದು ನಿನ್ನನ್ನು ಸಿಗ್ನಲ್ನಲ್ಲಿ ನೋಡಿದಾಗ ನನಗೆ ಬೇರೆಯದೇ ರೀತಿಯ ಭಾವನೆ ಮೂಡಿತ್ತು ಕಣೆ. ಆದರೆ ಇಂದು ನಿನ್ನನ್ನು ನೋಡುವಾಗ ಬೇರೆ ತರಹ ಅನ್ನಿಸುತ್ತಿದೆ. ಯಾಕಿಗೆ? ನೀನು ಯಾರು ಏನು ಎಂದು ತಿಳ್ಕೊಳ್ಳಲು ನಾನು ಅಷ್ಟೊಂದು ಆತುರದಿಂದಿದ್ದೆ. ಆದರೆ ಈಗ ನಿನ್ನನ್ನು ಅಷ್ಟು ಹತ್ತಿರದಲ್ಲಿ ನೋಡುವಾಗ ನನ್ನಿಂದ ಪೂರ್ಣ ಮನಸ್ಸಿನಿಂದ ನಿನ್ನ ಹತ್ರ ಮಾತನಾಡಲು ಆಗ್ತಿಲ್ಲ. ನನಗೆ ಯಾಕೀಗ ಆಗ್ತಿದೆ? ನಾನು ಯಾಕೆ ನಿನ್ನ ಹತ್ರ ಮಾತನಾಡಲು ಇಷ್ಟೊಂದು ಹಿಂಜರಿಯುತ್ತಿದ್ದೇನೆ? ನನಗೇನು ಅರ್ಥವಾಗ್ತಿಲ್ವಲ್ಲ ಎಂದು ರಾವಣನು ಫೋಟೋದಲ್ಲಿ ಕಾಣುತ್ತಿದ್ದ ಹರ್ಷಿಕಾಳ ಮುಖವನ್ನು ನೋಡಿ ಮಾತನಾಡುತ್ತಿದ್ದನು. ಆ ಫೋಟೋ ಇಂದು ಸಮಾರಂಭದಲ್ಲಿ ಅವಳು ಮಾತನಾಡುವಾಗ ಅವಳಿಗೆ ತಿಳಿಯದಂತೆ ತೆಗೆದ ಫೋಟೋ ಆಗಿತ್ತು. ಹಿಂದೆ ಅವಳು ಯಾರು ಎಂದು ತಿಳ್ಕೊಳ್ಬೇಕು, ಅವಳೊಂದಿಗೆ ಮಾತನಾಡಿ ಸ್ನೇಹ ಬೆಳೆಸಬೇಕು ಎಂದು ಇದ್ದ ಆಸಕ್ತಿ ಇಂದು ಅವನಿಗೆ ಏಕೋ ಮಾಯವಾದಂತೆ ಒಂದು ಭಾವನೆ ಬಂತು. ಅದು ಯಾಕಾಗಿ ಎಂದು ಅವನಿಗೆ ಅರ್ಥವಾಗಲಿಲ್ಲ. ನಿನ್ನ ಆ ಒಳ್ಳೆಯ ಗುಣವೇ ನನ್ನನ್ನು ಸೆಳೆದಿದ್ದು. ಆ ಒಂದು ವಿಷಯಕ್ಕಾಗಿ ನಾನು ನಿನ್ನ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ಕೊಂಡಿದ್ದು, ಬೇರೇನೂ ಇಲ್ಲ ಎಂದು ಫೋಟೋವನ್ನು ನೋಡಿ ಅವಳಿಗೆ ಹೇಳಿದನು. ಮತ್ತೆ ಅವಳ ನೆನಪುಗಳಲ್ಲಿ ಮುಳುಗಲು ಶುರು ಮಾಡಿದನು. ಈ ಕಡೆ ಚೈತ್ರನ್ ಅವಳನ್ನು ನೋಡಿದ ತಕ್ಷಣವೇ ತುಂಬ ಇಷ್ಟವಾಗ್ಬಿಟ್ಟಿದ್ದ. ತನ್ನ ಸ್ನೇಹಿತ ಹೇಳಿದ ಹುಡುಗಿ ಅವಳೇ ಎಂದು ತಿಳಿಯದೆ ಅವಳ ಮೇಲೆ ಆಸೆಯನ್ನು ಬೆಳೆಸ್ಕೊಂಡು ಒಂದು ವೇಳೆ ಸತ್ಯ ಗೊತ್ತುವಾಗ ಅವನ ಪರಿಸ್ಥಿತಿ ಏನಾಗುವುದೋ ಗೊತ್ತಿಲ್ಲ. ಈತ ಮೊನಾಲಿ ತನ್ನ ಮನೆಯಲ್ಲಿ ಅಬ್ಬರಿಸುತ್ತಿದ್ಲು. ಆ ಸಮಯದಲ್ಲಿ ಅವಳ ಫೋನಿಗೆ ಒಂದು ನಂಬರ್ನಿಂದ ಕರೆ ಬಂದಿತು. ಆ ನಂಬರ್ ನೋಡಿದ ತಕ್ಷಣ ತನ್ನ ಕೋಪವನ್ನೆಲ್ಲ ಬಿಸಾಡಿದವಳು ತಕ್ಷಣ ಆ ಕರೆಯನ್ನು ಸ್ವೀಕರಿಸಿ ಕಿವಿಯ ಮೇಲಿಟ್ಟು, ಹಲೋ ರುದ್ರಮಾವ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಎಂದು ಸುಳ್ಳಾಗಿ ಪ್ರೀತಿ ಸುರಿಸುವ ಧ್ವನಿಯಲ್ಲಿ ಅವಳು ಮುದ್ದಾಗಿ ಕೇಳಿದಳು. ಎದುರುಗಡೆಯಿಂದ ಅವಳಿಗೆ ರುದ್ರೇಶ್ ಉತ್ತರಿಸಲು ಪ್ರಾರಂಭಿಸಿದನು. ನಾನು ಚೆನ್ನಾಗಿದ್ದೇನೆ ಕುಟಿಮಾ, ನೀನು ಹೇಗಿದ್ದೀಯಾ, ಅತ್ತೆ ಹೇಗಿದ್ದಾರೆ, ನಿನ್ನ ಕಾಲೇಜು ಸ್ಟಡೀಸ್ ಎಲ್ಲ ಹೇಗೆ ನಡೀತಿದೆ ಎಂದು ಅವನು ಕೇಳ್ದ. ಅಮ್ಮ ಚೆನ್ನಾಗಿದ್ದಾರೆ ಮಾವ, ನಾನು ಕೂಡ ಚೆನ್ನಾಗಿದ್ದೇನೆ, ಸ್ಟಡೀಸ್ ಎಲ್ಲ ಸೂಪರಾಗಿ ನಡೀತಿದೆ, ಈ ಸೆಮ್ಮಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀನಿ ಎಂದು ಅವಳು ಸುಳ್ಳುಗಳ ಸರಮಾಲೆಗಳನ್ನೇ ಬಿಚ್ಚಿಟ್ಲು. ಸೂಪರ್ ಕುಟಿಮಾ, ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗಬೇಕು, ಮದುವೆ ಅದುವೇ ಈ ಮಾವನ ಆಸೆ. ನಿನಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನಗಾಗಿ ಮತ್ತು ಅತ್ತೆಗಾಗಿ ನಾನು ಈಗ ಇಲ್ಲಿ ಬಂದು ಕಷ್ಟಪಟ್ಟು ದುಡಿತಿರೋದು. ನೀವು ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು ಎಂದು ನಿಜವಾದ ಪ್ರೀತಿಯಿಂದ ರುದ್ರೇಶ್ ಹೇಳ್ತಿದ್ದ. ಮೊನಾಲಿ ಅವನ ಧ್ವನಿಯನ್ನು ಕೇಳಿ ತುಟಿಗಳನ್ನು ವಕ್ರ ಮಾಡಿಕೊಂಡು ಅಲಕ್ಷ್ಯದ ನಗೆಯಿಂದ ಸದ್ದಿಲ್ಲದೆ ಸೂಚಿಸಿದವಳು, ಅದು ನನಗೆ ಚೆನ್ನಾಗೇ ಗೊತ್ತು ಮಾವ, ನನಗಾಗಿ ನೀವು ನಿಮ್ಮ ಕುಟುಂಬವನ್ನು ಅಗಲಿದ್ದೀರಾ. ಈಗ ನಮಗಂತ ಇರೋದು ನೀವೊಬ್ಬರೇ ಮಾವ, ಬೇರೆ ಯಾರೂ ಇಲ್ಲ ಎಂದು ಅವಳು ಸುಳ್ಳಾಗಿ ಕಣ್ಣೀರು ಹಾಕುವಂತೆ ಅಳು ಧ್ವನಿಯಲ್ಲಿ ಮಾತನಾಡ್ತಿದ್ಲು. ಅದಕ್ಕೆ ಗಾಬರಿಯಾದವನು, ಪ್ಲೀಸ್ ಕುಟಿಮಾ, ಫೀಲ್ ಮಾಡಬೇಡ, ನಿನಗಾಗಿ ನಾನು ಯಾವಾಗಲೂ ಇರ್ತೀನಿ, ನನ್ನ ಜೀವನವನ್ನೇ ನೀನು
ನೀನು ಸಂತೋಷವಾಗಿರಬೇಕು, ಅದು ಮಾತ್ರವೇ ನನಗೆ ಮುಖ್ಯ ಎಂದು ರುದ್ರೇಶ್ ಹೇಳಿದನು. ನಾನು ಅದನ್ನೇ ಮಾತ್ರ ಯೋಚಿಸುತ್ತಿದ್ದೇನೆ. ನಾನು ಸಂತೋಷವಾಗಿರಬೇಕು, ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ. ಅದರಲ್ಲಿ ಒಬ್ಬನು ನೀನು. ನಿನ್ನ ಮೂಲಕ ಬರುವ ಹಣ ನನಗೆ ಬೇಕು. ಅದಕ್ಕಾಗಿ ನಿನ್ನ ಹತ್ರ ಹೀಗೆ ಮುದ್ದಾಗಿ ಆಡ್ತಿರೋದು ಎಂದು ಮನಸ್ಸಿನೊಳಗೆ ಗೊಣಗಿಕೊಳ್ಳುತ್ತಾ, ಸರಿ ಮಾವ, ನೀವು ಮೊದಲು ಊಟ ಮಾಡಿದ್ರಾ? ಅದನ್ನು ಹೇಳಿ ಎಂದು ಅವಳು ಅವನ ಮೇಲೆ ಪ್ರೀತಿ ಇರುವಂತೆ ಕೇಳಿದ್ಲು. ಅವಳ ಪ್ರೀತಿಯಲ್ಲಿ ಕರಗಿ ಹೋದವನು, ಇಲ್ಲ ಕುಟಿಮ, ಇನ್ಮೇಲೇನೆ ಊಟ ಮಾಡಬೇಕು. ನೀನು ಅತ್ತೆ ಊಟ ಮಾಡಿದ್ರಾ? ಇವತ್ತು ಪ್ರೋಗ್ರಾಮ್ ಇದೆ ಎಂದು ಹೇಳಿದ್ಯಲ್ಲ, ಮುಗಿಸ್ಕೊಂಡು ಬಂದ್ಬಿಟ್ಯಾ ಎಂದು ಕೇಳಿದ. ತಕ್ಷಣ ಅವಳು ದುಃಖದ ಧ್ವನಿಯಲ್ಲಿ, ಇಲ್ಲ ಮಾವ, ನನ್ನಿಂದ ಇವತ್ತು ಆ ಪ್ರೋಗ್ರಾಂನಲ್ಲಿ ಭಾಗವಹಿಸಲು ಆಗಲಿಲ್ಲ. ಎಲ್ಲವನ್ನ ಒಬ್ಳು ರಾಕ್ಷಸಿ ಹಾಳು ಮಾಡಿಬಿಟ್ಲು ಎಂದು ಅವಳು ಹೇಳಿದಳು. ಏನು ಕುಟಿಮ ಹೇಳ್ತಿದ್ದೀಯಾ? ಯಾರು ಏನು ಮಾಡಿದ್ರು? ಏನೇ ಆಗಿದ್ರೂ ಸ್ಪಷ್ಟವಾಗಿ ಹೇಳು ಎಂದು ರುದ್ರೇಶ್ ಕೇಳಿದನು. ಹರ್ಷಿಯ ಬಗ್ಗೆ ಇಂದು ಕಾರ್ಯಕ್ರಮದಲ್ಲಿ ನಡೆದ ಎಲ್ಲದರ ಬಗ್ಗೆಯೂ ಹೇಳಿದಳು. ಆದರೆ ತಾನು ಮಾಡಿದ ಕೆಟ್ಟ ಕೆಲಸವನ್ನ, ನಡೆಯದ ಕೆಲವು ವಿಷಯಗಳನ್ನು ಅವನನ್ನು ಎತ್ತಿಕಲು ಹೇಳಿದ್ಲು. ಅದನ್ನೆಲ್ಲ ನಿಜವೆಂದ ನಂಬಿದವನು, ನೀನು ಚಿಂತಿಸಬೇಡ ಕುಟಿಮ, ಈ ಪ್ರೋಗ್ರಾಂ ಇಲ್ದಿದ್ರೆ ಏನಂತೆ, ಮುಂದಿನ ವರ್ಷ ಪ್ರೋಗ್ರಾಂನಲ್ಲಿ ಭಾಗವಹಿಸಬಹುದು, ನೀನು ಫೀಲ್ ಮಾಡಬೇಡ ಎಂದು ಅವಳಿಗೆ ಸಮಾಧಾನ ಹೇಳ್ದವನು, ಸರಿ ಕಣಮ್ಮ, ಈಗ ನಾನು ನೈಟ್ ಶಿಫ್ಟ್ಗೆ ಹೊರಡಬೇಕು, ಟೈಮ್ ಆಯಿತು, ನಾನು ಆಫೀಸ್ಗೆ ಹೋಗ್ತೀನಿ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿಬಿಟ್ಟನು. ಅಷ್ಟೊತ್ತು ಕಷ್ಟಪಟ್ಟು ನಟಿಸುತ್ತಿದ್ದವಳು ಅವನು ಫೋನ್ ಕಟ್ ಮಾಡಿದ ಮರುಕ್ಷಣವೇ ಮೊಬೈಲನ್ನು ಸೋಫಾದ ಮೇಲೆ ಎಸೆದಳು. ಹಬ್ಬ, ಇವನ ಹತ್ರದಿಂದ ಹಣ ಪಡೆಯೋದಕ್ಕಾಗಿ ಎಷ್ಟು ನಟಿಸ್ಬೇಕಾಗಿದೆ, ಎಂಥ ಬದುಕೋ ಇದು ಎಂದು ಅಲ್ಲಿಂದ ಸೋಫಾದ ಮೇಲೆ ಮೇಲೆ ಕಾಲು ಹಾಕಿ ಹೊರಗೆ ಕುಳಿತುಕೊಂಡ್ಳು. ಅವಳ ಹತ್ತಿರ ಬಂದು ಕುಳಿತ ಅವಳ ತಾಯಿ ಪರಿಮಳ, ಏನು ಹೇಳ್ತಿದ್ದಾನೆ ಅವನು? ಏನೋ ಇಷ್ಟೊತ್ತು ಕರ್ಗಿ ಅವನ ಹತ್ರ ಮಾತನಾಡ್ತಿದ್ದೆ ಎಂದು ತನ್ನ ಮಗಳ ಬಳಿ ಕೇಳಿದರು. ಏನೂ ಇಲ್ಲ ಅಮ್ಮ, ಇವತ್ತು ನಡೆದ ಪ್ರೋಗ್ರಾಂ ಬಗ್ಗೆ ಕೇಳ್ದ. ಆಮೇಲೆ ನಾವು ಸಂತೋಷವಾಗಿರ್ಬೇಕೆಂದು ಅವನು ಏನು ಬೇಕಾದರೂ ಮಾಡ್ತಾನಂತೆ, ಅದನ್ನೆಲ್ಲ ಹೇಳ್ತಾ ಇದ್ದ ಅಷ್ಟೆ, ಬೇರೇನೂ ಇಲ್ಲ. ಈ ತಿಂಗಳ ಹಣವನ್ನು ಸ್ವಲ್ಪ ಹೆಚ್ಚಾಗಿಯೇ ಕೇಳೋಣ ಅಂತ ಇದ್ದೀನಿ ಅಮ್ಮ, ಅದಕ್ಕಾಗಿ ಈಗ ಸ್ವಲ್ಪ ಪೀಠಿಕೆ ಹಾಕಿ ಇಟ್ಟಿದ್ದೇನೆ ಎಂದು ಮೊನಾಲಿ ಹೇಳಿದ್ಲು. ಹೌದಮ್ಮ, ಹೋದ ವಾರ ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿದ್ವಲ್ವಾ, ಅಲ್ಲಿ ಒಂದು ನೆಕ್ಲೆಸ್ ನೋಡಿದ್ದೆ, ಅದನ್ನು ಆವಾಗಲೇ ತಗೋಬೇಕು ಅಂದ್ಕೊಂಡೆ, ಆದರೆ ಕೈಯಲ್ಲಿ ಕಾಸು ಸಾಲದೇ ಹೋಯಿತು. ಆದ್ದರಿಂದ ಈ ತಿಂಗಳು ಅವನ ಹತ್ರ ಎಕ್ಸ್ಟ್ರಾವಾಗಿ ಸ್ವಲ್ಪ ಹಣ ಪಡೆದು ಆ ಒಡವೆಯನ್ನು ತಗೋಬಹುದು ಎಂದು ಪರಿಮಳ ಹೇಳಿದಳು. ಏನಮ್ಮ, ಈ ತಿಂಗಳು ಯಾವಾಗಲೂ ಕೊಡುವ ಮೊತ್ತಕ್ಕಿಂತ ಎಕ್ಸ್ಟ್ರಾವಾಗಿಯೇ ತಾನೇ ಅವನು ಕೊಟ್ಟಿದ್ದು, ಆ ಅಮೌಂಟ್ ಏನು ಮಾಡಿದೆ ಎಂದು ಕೇಳಲು ತನ್ನ ಮಗಳ ಮೇಲಿದ್ದ ಕೆಳಗೆ ನೋಡಿದರು. ಏನೇ, ಅದೆಲ್ಲ ನನಗೆ ಎಲ್ಲಾದರೂ ಸಾಕಾಗುತ್ತಾ? ಒಂದೊಂದು ತಿಂಗಳು ನಾನು ಅವನ ಹತ್ರ ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ತಾನೇ ಹಣ ಇಸ್ಕೊಳ್ತಾ ಇದ್ದೀನಿ, ಅದಕ್ಕೆ ಈ ತಿಂಗಳು ಅದೇ ರೀತಿ ತಗೋಬೋದು ಅಂದೆ. ನೀನು ಪ್ರಶ್ನೆ ಕೇಳುವುದು ಬಿಟ್ಟು ಈ ತಿಂಗಳು ಅವನು ಹಣ ಕಳಿಸುವಾಗ ಸ್ವಲ್ಪ ಎಕ್ಸ್ಟ್ರಾವಾಗಿ ಹಣ ಕೇಳಿ ಪಡ್ಕೋ ಎಂದು ಅವರು ಹೇಳಿದರು. ಸರಿ ಸರಿ, ನಾನು ಕೇಳಿದರೆ ಇಲ್ಲ ಅಂತನಾ ಹೇಳೋಕೆ ಹೋಗ್ತಾನೆ ಆ ಹುಚ್ಚ. ನಾನು ಅವನ ಮೇಲೆ ನಿಜವಾಗಿಯೂ ಪ್ರೀತಿ ವಾತ್ಸಲ್ಯ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ನಂಬಿ ಮೋಸ ಹೋಗ್ತಾ ಇದ್ದಾನೆ. ಅದನ್ನು ನನಗೆ ಅನುಕೂಲವಾಗಿ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೆ ಎಂದು ಎಳನಾಗಿ ಹೇಳಿದವಳು ತನ್ನ ಕೋಣೆಯೊಳಗೆ ನುಗ್ಗಿದಳು. ಪರಿಮಳ ಹೇಗಾದರೂ ಈ ತಿಂಗಳು ಆ ಒಡವೆಯನ್ನು ಕೊಂಡು ಬಿಡಬೇಕು ಎಂಬ ಆಲೋಚನೆಯೊಂದಿಗೆ ತನ್ನ ಕೋಣೆಗೆ ತೆರಳಿದಳು. ಪರಿಮಳಳ ಅಣ್ಣನ ಮಗನೇ ರುದ್ರೇಶ್. ಪರಿಮಳಳ ಗಂಡ ಅವರ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ತೀರಿ ಹೋಗಲು ಪರಿಮಳಳ ಅಣ್ಣನೇ ಇವಳನ್ನ ಮೊನಾಲಿಯನ್ನ ಆಧರಿಸಿ ರಕ್ಷಿಸುತ್ತಾ ಬಂದಿದ್ರು. ಆದರೆ ದಿನಗಳು ಕಳೆದಂತೆ ಪರಿಮಳ ಕೆಟ್ಟ ಗುಣ ಅವರಿಗೆ ತಿಳಿದು ಬಂತು. ತನ್ನ ತಂಗಿಯನ್ನ ಅವರು ದೂರವಿಟ್ಬಿಟ್ರು. ತನ್ನ ಅಣ್ಣ ತನ್ನನ್ನು ದೂರವಿಟ್ಟಿದ್ದನ್ನು ಒಪ್ಪಿಕೊಳ್ಳಲು ಕಷ್ಟವಾದ್ದು. ಹೇಗಾದರೂ ತನ್ನ ಅಣ್ಣನ ಮಗನನ್ನ ಬುಟ್ಟಿಗೆ ಹಾಕಿಕೊಂಡು ಅವನ ಮೂಲಕ ತಮ್ಮ ಜೀವನವನ್ನು ನಡೆಸಬೇಕೆಂದು ಯೋಚಿಸಿ ರುದ್ರೇಶನಿಗೆ ಇಲ್ಲ ಸಲ್ಲದ್ದನ್ನು ಹೇಳಿ ಅವನ ತಂದೆಯ ವಿರುದ್ಧ ಎತ್ತಿಕಟ್ಟಿ ಅವನ ಕುಟುಂಬದಿಂದ ಅವನನ್ನು ದೂರ ಮಾಡಿಬಿಟ್ರು. ಇದಕ್ಕೆ ಮೊನಾಲಿಯು ಸಾಥ್ ನೀಡಿದ್ದಳು. ಮೊನಾಲಿಯ ಮೂಲಕ ರುದ್ರೇಶನ ಮನಸ್ಸಿನಲ್ಲಿ ಸುಳ್ಳು ಪ್ರೀತಿಯನ್ನು ಬೆಳೆಸುವಂತೆ ಮಾಡಿದವರು ಈಗ ಅವಳ ಮೂಲಕವೇ ರುದ್ರೇಶ್ನಿಂದ ಅವನ ಎಲ್ಲ ಸಂಬಳದ ಹಣವನ್ನು ದೋಚುತ್ತಿದ್ದಾರೆ. ಮೊನಾಲಿ ಮತ್ತು ಅವಳ ತಾಯಿಯ ಕೆಟ್ಟ ಗುಣಗಳು ಯಾವುದೂ ತಿಳಿಯದ ಮೊನಾಲಿಯ ಮೇಲೆ ನಿಜವಾದ ಪ್ರೀತಿಯನ್ನಿಟ್ಟುಕೊಂಡು ಅವಳ ಓದಿನಿಂದ ಹಿಡಿದು ಎಲ್ಲ ಖರ್ಚುಗಳನ್ನು ಅವನೇ ಹೊತ್ತುಕೊಂಡು ಈಗ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಸಂಸ್ಥೆಯ
ನೈಟ್ ಶಿಫ್ಟ್ ಕೆಲಸದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾನೆ ರುದ್ರೇಶ್. ಈತ ತನ್ನ ಕೋಣೆಯಲ್ಲಿ ಗಡಿಬಿಡಿಯಿಂದ ಪಠ್ಯ ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಜೋಡಿಸುಟ್ಟುತ್ತಿದ್ದ ಹರ್ಷಿಕಾಳ ಮೊಬೈಲ್ ರಿಂಗ್ ಆಯಿತು. ಅದನ್ನು ತೆಗೆದು ಕಿವಿಯ ಮೇಲಿಟ್ಕೊಂಡವಳು, ಹೇಳು ರೋಸಿ, ಏನಪ್ಪ ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿದ್ದೀಯಾ, ಏನು ವಿಷಯ ಎಂದು ಪುಸ್ತಕದ ಬ್ಯಾಗನ್ನು ಸರಿಪಡಿಸಿಕೊಳ್ಳುತ್ತಲೇ ಕೇಳಿದ್ಲು. ಹರ್ಷಿ, ನಿನಗೆ ವಿಷಯ ಗೊತ್ತಾ? ನಿನ್ನೆ ನೈಟ್ ನಮ್ಮ ಕ್ಲಾಸ್ ವಾಟ್ಸಪ್ ಗ್ರೂಪ್ನಲ್ಲಿ ನಮ್ಮ ಕ್ಲಾಸ್ ಇನ್ಚಾರ್ಜ್ ಮ್ಯಾಮ್ ಈ ವರ್ಷ ಇಂಟರ್ನ್ಶಿಪ್ಗೆ ನಮ್ಮನ್ನು ಹೋಗಲು ಹೇಳಿದ್ದಾರೆ. ಯಾವ ಕಂಪನಿಗೆ ನಾವು ಹೋಗೋದು ಅಂತಾನೆ ತಿಳಿಯುತ್ತಿಲ್ವಲ್ಲ ಎಂದು ರೋಸಿ ಗಾಬರಿಯಿಂದ ಕೇಳಿದಳು. ಅವಳು ಹೇಳಿದ್ದನ್ನು ಕೇಳಿ ಉಬ್ಬು ಸುಕ್ಕಿಟ್ಟಿಸಿಕೊಂಡವಳು, ಏನಮ್ಮ ಹೇಳ್ತಾ ಇದ್ದೀಯಾ? ಅವರೇ ತಾನೇ ಒಂದು ನಿರ್ದಿಷ್ಟ ಕಂಪನಿಗೆ ನಮ್ಮನ್ನು ಇಂಟರ್ನ್ಶಿಪ್ಗೆ ಕಳಿಸಿಕೊಡುವುದಾಗಿ ಹೇಳಿದ್ರು. ಇದರಲ್ಲಿ ನೀನು ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದೀಯಾ ಎಂದು ಕೇಳಿದಳು. ಅದೇ ತಾನೇ ಇಲ್ಲ, ಇವಾಗ ನಮ್ಮನ್ನೇ ಯಾವುದಾದ್ರೂ ಒಂದು ಕಂಪ್ನಿಗೆ ವೈಯಕ್ತಿಕವಾಗಿ ಇಂಟರ್ನ್ಶಿಪ್ಗೆ ಹೋಗಿ ಸರ್ಟಿಫಿಕೇಟ್ ತೊಗೊಂಡು ಬರೋಕೆ ಹೇಳ್ತಾ ಇದ್ದಾರೆ ಎಂದು ರೋಸಿ ಹೇಳಿದ್ಲು. ಅವಳು ಹೇಳಿದ್ದನ್ನು ಕೇಳಿ ಕಣ್ಣುಗಳನ್ನು ಅರಳಿಸಿದವಳು, ಏನು ಹೇಳ್ತಿದೀಯೇ? ಯಾಕವರು ಮಾತಿಗೂ ಬದಲಾಯಿಸಿ ಮಾತಾಡ್ತಾ ಇರ್ತಾರೆ? ಅವರೇ ತಾನೇ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ ಆಗಿ ನಮ್ಮನ್ನು ವಿಂಗಡಿಸಿ ಕಳುಹಿಸುತ್ತೇವೆ ಅಂದಿದ್ರು. ಅದಕ್ಕೆ ತಾನೇ ನಾವು ಇಷ್ಟು ದಿನ ಸುಮ್ಮನೆ ಇದ್ದೆವು. ಇವಾಗ ದಿಢೀರಂತ ಕೊನೆ ಕ್ಷಣದಲ್ಲಿ ಯಾಕೀಗೆ ಹೇಳ್ತಾ ಇದ್ದಾರೆ ಎಂದು ಹರ್ಷಿ ಆಘಾತದಿಂದ ಕೇಳಿದ್ಲು. ಅದೇ ತಾನೇ ತಿಳಿಯುತ್ತಿಲ್ಲ, ತುಂಬ ಭಯವಾಗ್ತಿದೆ ಹರ್ಷಿ. ಯಾಕೆ ತಾನೇ ನಮ್ಮ ಕಾಲೇಜಿನಲ್ಲಿ ಹೀಗೆ ಮಾತು ಬದಲಾಯಿಸ್ತಾರೋ ಏನೋ ಒಂದೂ ತಿಳಿತಿಲ್ಲ ಎಂದು ರೋಸ್ಲಿನ್ ಗಾಬರಿಯಿಂದ ಕೇಳಿದ್ಲು. ಸರಿ ನೀನು ಗಾಬರಿ ಆಗಬೇಡ, ನಾನು ಕಾಲೇಜಿಗೆ ಬಂದ ಮೇಲೆ ಯಾವುದಿದ್ರೂ ಮಾತನಾಡಿಕೊಳ್ಳೋಣ ಎಂದು ಹರ್ಷಿಕಾ ಹೇಳುತ್ತಲೇ ಹೊರಗೆ ಬಂದ್ಲು. ಅವಳು ಮಾತನಾಡಿದ್ದನ್ನೆಲ್ಲ ಕೇಳುತ್ತಿದ್ದ ವಾಸುದೇವನ್, ಏನಾಯಿತು ಮಗಳೇ, ಏನು ಪ್ರಶ್ನೆ ಎಂದು ಕೇಳಿದರು. 1 ನಿಮಿಷ ಅಪ್ಪ ಎಂದು ತನ್ನ ತಂದೆಗೆ ಹೇಳಿದವಳು, ರೋಸಿ, ನಾನು ಕಾಲೇಜಿಗೆ ಬರ್ತೀನಿ, ಆಮೇಲೆ ಮಾತನಾಡೋಣ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿಬಿಟ್ಟು ತನ್ನ ತಂದೆಯ ಹತ್ತಿರ ಬಂದು ಕುಳಿತಳು. ತನ್ನ ಮಗಳ ಗೊಂದಲದ ಮುಖವನ್ನು ನೋಡಿ ಯೋಚಿಸಿದ ವಾಸುದೇವನ್, ಏನಮ್ಮ, ಯಾಕೆ ನಿನ್ನ ಮುಖ ಇಷ್ಟೊಂದು ಗೊಂದಲದಲ್ಲಿದೆ? ಕಾಲೇಜಿನಲ್ಲಿ ಏನಾದರೂ ಸಮಸ್ಯೆಯಾ ಎಂದು ಕೇಳಿದ್ರು. ಸಮಸ್ಯೆ ಎಲ್ಲ ಏನೂ ಇಲ್ಲ ಅಪ್ಪ, ಕಾಲೇಜಿನಲ್ಲಿ ಇಂಟರ್ನ್ಶಿಪ್ ಹೋಗೋಕೆ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅವರೇ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡಿ ಅಲ್ಲಿಗೆ ನಮ್ಮನ್ನೆಲ್ಲ ಇಂಟರ್ನ್ಶಿಪ್ಗೆ ಕಳುಹಿಸುತ್ತೇವೆ ಎಂದು ಹೇಳಿದರು. ಆದರೆ ಇವಾಗ ನಮ್ಮನ್ನೇ ಯಾವುದಾದ್ರೂ ಒಂದು ಕಂಪನಿಗೆ ಜಾಯಿನ್ ಆಗಿ ಇಂಟರ್ನ್ಶಿಪ್ ಮುಗಿಸಿ ಸರ್ಟಿಫಿಕೇಟ್ ತೊಗೊಂಡು ಬರೋಕೆ ಹೇಳ್ತಾ ಇದ್ದಾರೆ. ಹೀಗೆ ಕೊನೆ ಕ್ಷಣದಲ್ಲಿ ಮಾತು ಬದಲಾಯಿಸ್ತಿದ್ದಾರೆ ಅಂತ ನಾವು ಅಂದ್ಕೊಳ್ಳೇ ಇಲ್ಲ ಎಂದು ಹರ್ಷಿಕಾ ಹೇಳಿದಳು. ಸರಿ ಬಿಡಮ್ಮ, ಇದಕ್ಕೆ ಇಷ್ಟೊಂದು ಗೊಂದಲ ಪಡ್ತೀಯಾ? ನಮ್ಮ ಕಂಪನಿಗೆ ನೀನು ಇಂಟರ್ನ್ಶಿಪ್ಗೆ ಬಾ, ನಾನೇ ಸರ್ಟಿಫಿಕೇಟ್ ಕೊಡ್ತೀನಿ ಎಂದು ಅವರು ಹೇಳಿದ್ರು. ಇಲ್ಲ ಅಪ್ಪ, ಅದು ಸರಿ ಬರಲ್ಲ. ನಮ್ಮ ಕಂಪ್ನಿಗೆ ನಾನು ಇಂಟರ್ನ್ಶಿಪ್ಗೆ ಬಂದು ಸರ್ಟಿಫಿಕೇಟ್ ತೊಗೊಂಡ್ರೆ ಅದನ್ನು ಕಾಲೇಜ್ನಲ್ಲಿ ಯಾರಾದರೂ ತಪ್ಪಾಗಿ ಮಾತನಾಡ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಬೇರೆ ಯಾವುದಾದ್ರೂ ಕಂಪನಿಗೆ ತಾನೇ ಹೋಗಬೇಕು. ನಾನು ಮಾತ್ರ ಒಂಟಿಯಾಗಿ ಹೋಗಲು ಸಾಧ್ಯವಿಲ್ಲ. ಜೊತೆಗೆ ರೋಸಿಯೂ ಬರ್ತಾಳೆ, ಅವಳನ್ನು ಒಂಟಿಯಾಗಿ ಬಿಡಲು ಆಗಲ್ಲ ಅಪ್ಪ ಎಂದು ಹರ್ಷಿಕಾ ಹೇಳಿದ್ಲು. ವಾಸುದೇವನ್, ಸರಿ ಬಿಡಮ್ಮ, ನಾನು ನನ್ನ ಬಿಸ್ನೆಸ್ ಸರ್ಕಲ್ನಲ್ಲಿ ನಿನ್ನನ್ನು ಯಾರಾದರೂ ಒಬ್ಬರ ಕಂಪನಿಗೆ ಕಳುಹಿಸುತ್ತೇನೆ, ನೀನು ಅಲ್ಲಿಗೆ ಹೋಗು ಎಂದು ಅವರು ಹೇಳಿದ್ರು. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಆದವಿಯೋ, ಯಾಕೆ ನೀವು ಬೇರೆಯವರ ಹತ್ರ ಕೇಳ್ತೀರಾ? ಅದೇ ನೆನೆ ನಾವು ಮೀಟ್ ಮಾಡಿದ್ವಲ್ಲ, ಆರ್ವಿ ತಮ್ಮ ಇದ್ದಾರಲ್ಲ, ಅವ್ರ ಹತ್ರ ಕೇಳಿ ನೋಡಿ, ಅವರ ಕಂಪನಿಗೆ ಇವಳು ಇಂಟರ್ನ್ಶಿಪ್ಗೆ ಹೋಗಲಿ ಎಂದು ಹೇಳಿದಳು. ಅವಳು ಹೇಳಿದ್ದನ್ನು ಕೇಳಿ ಆಘಾತಕ್ಕೊಳಗಾದಳು ಹರ್ಷಿಕಾ. ಅಯ್ಯೋ ಅಮ್ಮ, ಅದೆಲ್ಲ ಬೇಡ, ನಾನು ಅಲ್ಲಿಗೆಲ್ಲ ಹೋಗಲ್ಲ. ಅಪ್ಪ ಹೇಳಿದಾಗೆ ಬೇರೆ ಯಾವುದಾದ್ರೂ ಕಂಪ್ನಿಗೆ ಹೋಗ್ತೀನಿ ಎಂದು ವೇಗವಾಗಿ ನಿರಾಕರಿಸಿದಳು. ಅವಳನ್ನು ಹುಬ್ಬು ಸುಂಕಟ್ಟಿಸಿ ನೋಡಿದ ಆದವಿ, ನೀನು ಯಾಕಮ್ಮ ಇಷ್ಟೊಂದು ಭಯ ಪಡ್ತೀಯ? ಆ ತಮ್ಮ ಏನಾದರೂ ಸಿಂಹನ? ಅವರನ್ನು ನೋಡಿ ನೀನು ಯಾಕೀಗ ಭಯ ಪಡ್ತೀಯ? ಅವರ ಕಂಪನಿಗೆ ಇಂಟರ್ನ್ಶಿಪ್ಗೆ ಹೋದರೆ ನಿನಗೆ ಏನು ಸಮಸ್ಯೆ ಎಂದು ಆದವಿ ಕೇಳಿದಳು. ಅಮ್ಮ, ಅದೆಲ್ಲ ಬೇಡ ಅಮ್ಮ, ಯಾಕಮ್ಮ ಅಲ್ಲಿಗೆಲ್ಲ ಎಂದು ಹರ್ಷಿಕಾ ಹೇಳಿದಳು. ನಿಮ್ಮ ಅಮ್ಮ ಹೇಳ್ತಿರೋದು ಸರಿ ತಾನೇ ಹರ್ಷಿ, ನೀನು ಆರ್ವಿ ತಮ್ಮನ ಕಂಪನಿಗೆ ಇಂಟರ್ನ್ಶಿಪ್ಗೆ ಹೋಗು, ನಾನು ಅವರಿಗೆ ಕಾಲ್ ಮಾಡಿ ಕೇಳ್ತೀನಿ ಎಂದು ವಾಸುದೇವನ್ ಹೇಳಿದರು. ಇದಕ್ಕೆ ಮೇಲಾಗಿ ಮರು ಮಾತನಾಡುವುದು ಸಾಧ್ಯವಿಲ್ಲ ಎಂಬುದನ್ನು ಅರಿತವಳು ಸರಿ ಎನ್ನುವ ರೀತಿಯಲ್ಲಿ ತಲೆಯಾಡಿಸಿದಳು. ವಾಸುದೇವನ್ ಕೂಡ ತನ್ನ ಮಗಳನ್ನು ಸ್ವಲ್ಪ ಸಮಯ ಸೂಕ್ಷ್ಮವಾಗಿ ನೋಡಿದವರು, ನಿನ್ನ ಕಾಲೇಜಿನಲ್ಲಿ ನಡೆಯುವ ವಿಷಯಗಳನ್ನು
ಯಾಕಮ್ಮ ನೀನು ನನ್ನ ಹತ್ತಿರ ಹೇಳುವುದಿಲ್ಲ ಎಂದು ಶಾಂತವಾದ ಧ್ವನಿಯಲ್ಲಿ ಕೇಳಿದರು. ಒಮ್ಮೆಲೆ ಚಿರುಕಾಗಿ ಅವರನ್ನ ನೋಡಿದವಳು, ಏನಪ್ಪ ಹೇಳ್ತಾ ಇದ್ದೀರಾ? ನನಗೇನೂ ತಿಳಿಯುತ್ತಿಲ್ಲ ಎಂದು ಅರ್ಥವಾಗದ ಧ್ವನಿಯಲ್ಲಿ ಕೇಳಿದಳು. ನಿನ್ನ ಕ್ಲಾಸ್ನಲ್ಲಿ ಓದುತ್ತಿರುವ ಹುಡುಗಿ ಮೊನಾಲಿಯಿಂದ ನಿನಗೆ ನಡೆದ ಕಷ್ಟಗಳನ್ನು ನೀನು ಯಾಕೆ ನನ್ನ ಹತ್ರ ಹೇಳಲಿಲ್ಲ ಎಂದು ವಾಸುದೇವನ್ ಅವಳನ್ನ ನೋಡಿ ಕೇಳಿದ್ರು. ಹರ್ಷಿಕಾಳು ತನ್ನ ತಾಯಿಯನ್ನ ತಿರುಗಿ ಮುಖ ನೋಡಿದವಳು. ತನ್ನ ಮಗಳು ತನ್ನನ್ನ ಮುಖ ಸಿಂಡರಿಸಿ ನೋಡುವುದನ್ನು ಕೂಡ ಆದವಿ ನೋಡಿ, ನೀನು ನನ್ನನ್ನು ಯಾಕಮ್ಮ ಈಗ ನೋಡ್ತಿದ್ದೀಯಾ? ನಿನ್ನನ್ನು ಪ್ರಶ್ನೆ ಕೇಳ್ತಾ ಇರೋದು ನಿಮ್ಮಪ್ಪ. ಅವರನ್ನೇ ನೀನು ಆ ರೀತಿ ನೋಡ್ಕೊ, ನನ್ನನ್ನು ಬಿಟ್ಬಿಡು ತಾಯಿ ಎಂದು ಆದವಿ ಅಲ್ಲಿಂದ ಜಾರಿಕೊಂಡು ಹೋದಳು. ಹೋಗುತ್ತಿದ್ದ ಅವಳನ್ನೇ ಮುಖ ನೋಡುತ್ತಾ ನಿಂತಿದ್ದಳು ಹರ್ಷಿ. ನಾನು ಕೇಳುವ ಪ್ರಶ್ನೆಗೆ ನನ್ನನ್ನು ನೋಡಿ ಉತ್ತರ ಹೇಳು ಹರ್ಷಿ. ನಮ್ಮ ಹತ್ತಿರ ಹೇಳುವುದಕ್ಕೆ ನಿನಗೆ ಏನು ಸಮಸ್ಯೆ? ನಾವು ನಿನಗೆ ಸಪೋರ್ಟ್ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೀಯಾ ಎಂದು ವಾಸುದೇವನ್ ಕೇಳಿದರು. ಅಯ್ಯೋ ಅಪ್ಪ, ಹಾಗೆಲ್ಲ ಏನೂ ಇಲ್ಲ ಅಪ್ಪ. ಕಾಲೇಜ್ನಲ್ಲಿ ನಡೆಯುವ ವಿಷಯವನ್ನು ಯಾಕೆ ಅನಾವಶ್ಯಕವಾಗಿ ಮನೆಗೆ ತಂದು ನಿಮ್ಮೆಲ್ಲನ ಕಷ್ಟಪಡಿಸ್ಬೇಕು ಅಂತ ನಾನು ಹೇಳಲಿಲ್ಲ. ಇದಕ್ಕೆ ಯಾಕೆ ನೀವು ಇಷ್ಟೊಂದು ದೊಡ್ಡ ಮಾತುಗಳೆಲ್ಲ ಆಡ್ತೀರಾ ಎಂದು ಹರ್ಷಿಕಾ ತನ್ನ ತಂದೆಯ ಕೈಗಳನ್ನು ಹಿಡಿದುಕೊಂಡು ಹೇಳಿದ್ಲು. ತನ್ನ ಮಗಳು ಹಿಡಿದಿದ್ದ ತನ್ನ ಕೈಯ ಮೇಲೆ ಅವರ ಕೈಯನ್ನು ಒತ್ತಿ ಹಿಡಿದವರು, ಲಿಸನ್ ಹರ್ಷಿ, ನಾನು ನಿಮ್ಮಪ್ಪ. ನಿನ್ನ ಜೀವನದಲ್ಲಿ ಯಾವುದೇ ಒಳ್ಳೆಯದು ಕೆಟ್ಟದ್ದು ನಡೆದರೂ ಅದು ನನಗೆ ತಿಳಿಬೇಕು. ನನ್ನ ಹತ್ತಿರ ಮರೆಮಾಚಿ ಇಡುವುದರಲ್ಲಿ ಒಂದು ಪ್ರಯೋಜನವೂ ಇಲ್ಲ. ಯಾವುದೇ ವಿಷಯವಾಗಿದ್ದರೂ ನನ್ನ ಹತ್ತಿರ ಹಿಂಜರಿಯದೆ ಹೇಳು. ನಿನ್ನ ತಂಗಿಯು ನೀನು ನನಗೆ ದೇವತೆಗಳೇ. ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಕಷ್ಟ ಬಂದರೂ ನನ್ನಿಂದ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ವಾಸುದೇವನ್ ಕೊಂಚ ಚಿಂತ್ರಿಕರಾದ ಧ್ವನಿಯಲ್ಲಿ ಹೇಳಿದ್ರು. ತನ್ನ ತಂದೆಯ ಚಿಂತೆಯನ್ನು ಅರಿತು ಅವರ ಹೆಗಲ ಮೇಲೆ ವಾಲಿ, ಅಪ್ಪ, ಇದಕ್ಕೆ ಯಾಕೆ ನೀವು ಇಷ್ಟೊಂದು ಫೀಲ್ ಮಾಡ್ತೀರಾ? ಇದು ಸಾಮಾನ್ಯ ವಿಷಯ. ಇನ್ಮೇಲೆ ಏನೇ ನಡೆದ್ರೂ ನಾನು ನಿನ್ನ ಹತ್ರ ಹೇಳ್ತೀನಿ, ಸಾಕಾ? ಈಗ ಬೇಸರದಿಂದ ಮುಖ ಇಟ್ಕೊಳ್ಬೇಡಿ ಎಂದು ಹರ್ಷಿಕಾ ಹೇಳಿದಾಗ ತನ್ನ ಮಗಳ ತಲೆಯನ್ನು ಸವರಿದರು. ನೀನು ನನ್ನ ಹತ್ತಿರ ಇಷ್ಟೊಂದು ಹತ್ತಿರವಾಗಿ ಇರುವುದನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಗುತ್ತಿದೆ ಅಮ್ಮ. ಆದರೆ ಇದೇ ರೀತಿ ಬೃಷಿ ಇವಾಗ ನನ್ನ ಜೊತೆ ಇಲ್ವಲ್ಲ ಎಂಬುದು ನನಗೆ ಕಷ್ಟವನ್ನೇ ಕೊಡುತ್ತದೆ. ನಮ್ಮನ್ನು ಬಿಟ್ಟು ಯಾಕೆ ಅವಳು ದೂರ ಹೋದ್ಲು? ನಮ್ಮ ಜೊತೆಯಲ್ಲೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ವಾಸುದೇವನ್ ಕಳವಳಪಟ್ಟರು. ಅಪ್ಪ, ಅವಳ ಬಗ್ಗೆ ತಾನೇ ನಿಮಗೆ ಗೊತ್ತಿದೆಯಲ್ಲ. ಅವಳು ನನ್ನ ತರಹ ಅಲ್ಲ, ತುಂಬ ವಿಭಿನ್ನವಾದವಳು, ತುಂಬ ಧೈರ್ಯವಂತಳು ಕೂಡ. ಅವಳ ಜೀವನವನ್ನು ಅವಳೇ ನೋಡಿಕೊಳ್ತಾಳಪ್ಪ. ನೀವು ದಯವಿಟ್ಟು ಅವಳ ಬಗ್ಗೆ ಯೋಚಿಸಿ ಕಳವಳ ಪಡಬೇಡಿ. ಖಂಡಿತ ನಿಮ್ಮ ಮುಂದೆ ಬಂದು ಅವಳು ನಿಲ್ತಾಳೆ. ಇಂದು ಶೀಘ್ರದಲ್ಲೇ ನಡೆಯುತ್ತದೆ, ಸರಿನಾ ಎಂದು ಅವಳು ಹೇಳುವುದಕ್ಕೆ ಸರಿ ಎನ್ನುವ ರೀತಿಯಲ್ಲಿ ತಲೆಯಾಡಿಸಿದವರು, ಸರಿಯಮ್ಮ, ನೀನು ಕಾಲೇಜಿಗೆ ಹೊರಡು. ನಾನು ಆರ್ವಿ ತಮ್ಮನ ಹತ್ರ ಕಾಲ್ ಮಾಡಿ ಮಾತನಾಡಿ ನಿನಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಎಂದವರು ಅವಳನ್ನು ಕಾಲೇಜಿಗೆ ಕಳುಹಿಸಿಕೊಟ್ಟು ಮೊದಲು ಕೆಲಸವಾಗಿ ರಾವಣನಿಗೆ ತಾನೇ ದೂರವಾಣಿಯಲ್ಲಿ ಕರೆ ಮಾಡಿದರು. 2-3 ಕರೆಗಳು ಹೋದ ಬಳಿಕ ಎದುರು ಬದಿಯಲ್ಲಿ ರಾವಣನು ಕರೆಯನ್ನು ಸ್ವೀಕರಿಸಿ, ಹಲೋ ಮಿಸ್ಟರ್ ಆರ್ವಿ, ನಾನು ವಾಸುದೇವನ್ ಮಾತನಾಡ್ತಾ ಇದ್ದೀನಿ. ನಿನ್ನೆ ಕೂಡ ನಿಮ್ಮನ್ನು ಕಾಲೇಜಿನಲ್ಲಿ ಮೀಟ್ ಮಾಡಿದೆ, ನಿಮಗೆ ನೆನಪಿದೆಯಾ ಎಂದು ತನ್ನನ್ನು ಪರಿಚಯಿಸಿಕೊಳ್ಳಲು ವಾಸುದೇವನ್ ತನಗಾಗಿ ಯಾಕೆ ಕರೆ ಮಾಡುತ್ತಿದ್ದಾರೆ ಎಂದು ಯೋಚಿಸಿದವನು ತನ್ನ ಮೀಟಿಂಗ್ನಿಂದ ಹೊರಗೆ ಬಂದನು. ಸೈತ್ರನ್ ಅರ್ಧದಲ್ಲೇ ಹೋಗುತ್ತಿದ್ದ ತನ್ನ ಸ್ನೇಹಿತನನ್ನ ಗೊಂದಲದಿಂದ ನೋಡಿದವನು ಮೀಟಿಂಗನ್ನು ತಾನೇ ನಡೆಸಲು ಪ್ರಾರಂಭಿಸಿದನು. ಆರ್ವಿ ಲೈನ್ನಲ್ಲಿದ್ದೀರಾ ಎಂದು ವಾಸುದೇವನ್ ಮತ್ತೆ ಕೇಳಲು, ಹೌದು ಸರ್, ಇದ್ದೀನಿ, ಹೇಳಿ, ಏನು ವಿಷಯ ಎಂದು ರಾವಣ್ ಕೇಳಿದನು. ಏನೂ ಇಲ್ಲ ಆರ್ವಿ, ನನ್ನ ಮಗಳು ನಿನ್ನೆ ಹರ್ಷಿಕಾ ಬಗ್ಗೆ ನಿಮ್ಮ ಹತ್ರ ಹೇಳದ್ನಲ್ಲ, ಅವಳ ಕಾಲೇಜಿನಲ್ಲಿ ಇಂಟರ್ನ್ಶಿಪ್ ಹೋಗಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಕೊಂಡು ಬರೋಕೆ ಹೇಳಿದ್ದಾರಂತೆ. ಫಸ್ಟ್ ಅವರೇ ಒಂದು ಕಂಪನಿನ ಚೂಸ್ ಮಾಡಿ ಅಲ್ಲಿಗೆ ಎಲ್ಲ ಸ್ಟೂಡೆಂಟ್ನೂ ಕಳಿಸ್ತೀವಿ ಅಂದಿದ್ರು. ಇವಾಗ ಕೊನೆ ಕ್ಷಣದಲ್ಲಿ ಬೇರೆ ಕಂಪ್ನಿಯಲ್ಲಿ ಜಾಯಿನ್ ಆಗಿ ಸರ್ಟಿಫಿಕೇಟ್ ತೊಗೊಂಡು ಬರೋಕೆ ಹೇಳಿದ್ದಾರೆ. ನನ್ನ ಮಗಳನ್ನು ನಾನು ನನ್ನ ಕಂಪನಿಗೆ ಕರೆದಾಗ ಅವಳು ಬರಲ್ಲ ಅಂತ ನಿರಾಕರಿಸ್ಬಿಟ್ಲು. ಅದಕ್ಕೋಸ್ಕರವೇ ನಿಮ್ಮ ಹತ್ತಿರ ಸಹಾಯ ಕೇಳೋಣ ಅಂತ ಕಾಲ್ ಮಾಡಿದೆ ಎಂದು ವಾಸುದೇವನ್ ಹೇಳಿದಾಗ ಅವರು ಏನು ಹೇಳಲು ಬರ್ತಿದ್ದಾರೆ ಎಂಬುದನ್ನು ತಕ್ಷಣವೇ ಅರ್ಥ ಮಾಡಿಕೊಂಡವನು, ನನಗೇನು ಅಬ್ಜೆಕ್ಷನ್ ಇಲ್ಲ ಸರ್, ನಿಮ್ಮ ಮಗಳನ್ನು ನೀವು ಧಾರಾಳವಾಗಿ ನನ್ನ ಕಂಪ್ನಿಗೆ ಇಂಟರ್ನ್ಶಿಪ್ಗೆ ಕಳಿಸ್ಬೋದು, ನಾನು ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತೀನಿ ಎಂದು ರಾವಣನ್ ಹೇಳಿದನು. ತಾನು ಹೇಳದೆಯೇ ವಿಷಯ ಏನೆಂಬುದನ್ನು ಅರ್ಥ ಮಾಡಿಕೊಂಡ ರಾವಣನನ್ನು ನೆನೆದು ನಿಜವಾಗಿಯೂ ಮೆಚ್ಚಿಕೊಂಡರು ವಾಸುದೇವನ್.
ತುಂಬ ಥ್ಯಾಂಕ್ಸ್ ಮಿಸ್ಟರ್ ಆರ್ವಿ. ನಾನೇ ಇದನ್ನು ನಿಮ್ಮ ಹತ್ರ ಕೇಳೋಣ ಅಂತಿದ್ದೆ. ಅಷ್ಟರಲ್ಲೇ ನೀವೇ ಅರ್ಥ ಮಾಡಿಕೊಂಡು ಉತ್ತರ ಹೇಳಿಬಿಟ್ರಿ. ತುಂಬ ತುಂಬ ಥ್ಯಾಂಕ್ಸ್. ಇವತ್ತು ತಾನೇ ನನ್ನ ಮಗಳಿಗೆ ಇಂಟರ್ನ್ಶಿಪ್ ಬಗ್ಗೆ ಡೀಟೇಲ್ಸ್ ಹೇಳ್ತೀವಿ ಅಂತ ಅವಳ ಕಾಲೇಜಿನಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ಈವ್ನಿಂಗ್ ಅವಳು ಕಾಲೇಜ್ ಮುಗಿದು ಬಂದ ಮೇಲೆ ಎಲ್ಲ ಹೇಳ್ತಾಳೆ ಅಂತ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡ್ತೀನಿ ಎಂದು ವಾಸುದೇವನ್ ಹೇಳಿದಳು. ನೋ ಪ್ರಾಬ್ಲಮ್ ಸರ್, ನೀವು ನಿಧಾನವಾಗಿ ಹೇಳಿ, ನನಗೇನೂ ತೊಂದರೆ ಇಲ್ಲ ಎಂದು ಹೇಳಿದವನು ಮೊಬೈಲನ್ನು ಕಟ್ ಮಾಡಿಬಿಟ್ಟು ಹೊರಗೆ ಹೋಗುವುದಕ್ಕಾಗಿ ಬಾಗಿಲಿನ ಕಡೆ ಬಂದ. ಅಲ್ಲಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಅವನನ್ನು ಉಗ್ರವಾಗಿ ಕಣ್ಣುಗಳನ್ನು ಉರುಳಿಸಿ ಮುಖ ಸಿಂಡರಿಸಿ ನಿಂತಿದ್ದನು ಸೈತ್ರನ್. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.